ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದರಾವ್, ಮೈಸೂರು. ಇಂದು ನಾನು ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್? ನಿಮಗೆ ಕುಡಿತದ ಅಭ್ಯಾಸ ಇದ್ದು ಸಡನ್ನಾಗಿ ಹೊಟ್ಟೆ ನೋವು ಬಂದರೆ ಅದು ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಇರ್ಬೋದು. ತುಂಬ ಸಿವಿಯರಾಗಿ ಹೊಟ್ಟೆ ನೋವು ಬರುತ್ತೆ. ಎಷ್ಟೋ ಸಲ ಆ ನೋವು ಬೆನ್ನಿಗೆ ಕೂಡ ಹೋಗ್ಬೋದು. ವಾಕರಿಕೆ, ವಾಂತಿ, ಜ್ವರ ಇರುತ್ತೆ. ನಮ್ಮ ಪಲ್ಸ್ ರೇಟ್ ಅಥವಾ ಹಾರ್ಟ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಅದರಿಂದ ಸ್ವೆಟ್ಟಿಂಗ್ ಇರುತ್ತೆ, ವೀಕ್ನೆಸ್ ಇರುತ್ತೆ, ಒಂಥರ ಕನ್ಫ್ಯೂಷನಲ್ಲಿರ್ತಾರೆ. ಈ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಬರಲಿಕ್ಕೆ ಕಾರಣಗಳು ಅನೇಕ ಇದೆ. ಅದರಲ್ಲಿ ಗಾಲ್ ಸ್ಟೋನ್ಸ್ ಅದು ಒಳಗೆ ಹೋಗಿ ಬ್ಲಾಕ್ ಆಗಿ ಅದರಿಂದ ಕೂಡ ಪ್ಯಾಂಕ್ರಿಯಾಟೈಟಿಸ್ ಆಗ್ಬೋದು. ಎಕ್ಸೆಸ್ ಆಲ್ಕೋಹಾಲ್ ಇಂಟೇಕ್ ಅಂದರೆ ಮದ್ಯಪಾನದ ಚಟ ಇರೋರು. ಹೈ ಟ್ರೈಗ್ಲಿಸರೈಡ್ ಅಂದರೆ ಈ ಲಿಪಿಡ್ ಪ್ರೊಫೈಲ್ ಅಂತ ಮಾಡ್ತೀವಿ ಕೊಲೆಸ್ಟ್ರಾಲ್ ಮೆಷರ್ಮೆಂಟಲ್ಲಿ, ಅದರಲ್ಲಿ ಟ್ರೈಗ್ಲಿಸರೈಡ್ ಜಾಸ್ತಿ ಇದ್ರೂ ಕೂಡ ಒಂದು ಇದಕ್ಕೆ ಕಾರಣ. ಎಷ್ಟೋ ಸಲ ಕೆಲವು ಮೆಡಿಕೇಷನ್ಸ್ ಕೂಡ ಪ್ಯಾಂಕ್ರಿಯಾಟೈಟಿಸ್ಗೆ ಕಾರಣ ಆಗುತ್ತೆ. ಉದಾಹರಣೆಗೆ ಫ್ಯುರೋಸೆಮೈಡ್ ಆಗಿರ್ಬೋದು, ವ್ಯಾಲ್ಪ್ರೋಯೇಟ್, ಓಪಿಯಾಡ್ಸ್, ಈಸ್ಟ್ರೋಜನ್, HIV ಮೆಡಿಸಿನ್, ಕೀಮೊಥೆರಪಿ ಮೆಡಿಸಿನ್ಸ್, ಡಯಾಬಿಟಿಸ್ಗೆ ಉಪಯೋಗಿಸುವ GLP-1 ಅನಲಾಗ್ ಅನ್ನೋದು ಕೂಡ ಕಾರಣ ಆಗುತ್ತೆ. ಟೆಟ್ರಾಸೈಕ್ಲಿನ್, ಸಲ್ಫಾ, ಮೆಟ್ರೋನೈಡಲ್, ಇನ್ನೂ ಅನೇಕ ತರಹ ಮೆಡಿಸಿನ್ಗಳು ಇಂದ ಕೂಡ ಪ್ಯಾಂಕ್ರಿಯಾಟೈಟಿಸ್ ಆಗ್ಬೋದು. ಇನ್ನು ಕೆಲವು ಎಂಡೋಸ್ಕೋಪಿ ಪ್ರೊಸೀಜರ್ ಅಂದರೆ ERCP ಅಂತ ಹೇಳ್ತೀವಿ, ಅದರಿಂದ ಕೂಡ ಟ್ರಾಮಾ ಆಗಿ ಪ್ಯಾಂಕ್ರಿಯಾಟೈಟಿಸ್ ಆಗ್ಬೋದು. ಹೈ ಕ್ಯಾಲ್ಸಿಯಂ, ಜೆನೆಟಿಕ್ ಮ್ಯುಟೇಷನ್ ಇವೆಲ್ಲ ಕಾರಣಗಳು. ಸಾಧಾರಣ ಈ ಸಿಂಪ್ಟಮ್ಸನ್ನು ಮೈಲ್ಡ್ ಮತ್ತು ಸಿವಿಯರ್ ಅಂತ ಪರಿಗಣಿಸ್ತೀವಿ. ಈ ಪ್ಯಾಂಕ್ರಿಯಾಟೈಟಿಸ್ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ದೇ ಅದು ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಂತ ಆಗುತ್ತೆ. ಅಲ್ಲಿ ಈ ಪ್ಯಾಂಕ್ರಿಯಾಟಿಕ್ ಎಂಜೈಮ್ಸ್ ಎಕ್ಸೆಸ್ ಆಗಿ ಸೆಕ್ರೀಟ್ ಆಗಿ ಆಟೋ ಡೈಜೆಷನ್ ಅಂತ ಆಗುತ್ತೆ. ಅಲ್ಲಿ ಸೆಲ್ ಅದೇ ಸುಡುತ್ತೆ. ಇದರಿಂದ ನೆಕ್ರೋಟೈಸಿಂಗ್ ಪ್ಯಾಂಕ್ರಿಯಾಟೈಟಿಸ್ ಅಂತ ಆಗುತ್ತೆ. ಅದು ಮುಂದೆ ಪ್ಯಾಂಕ್ರಿಯಾಟಿಕ್ ಸೂಡೋಸಿಸ್ಟ್ ಅಂತ ಹೇಳ್ತೀವಿ, ಅದು ಕೂಡ ಆಗ್ಬೋದು. ಇದಲ್ಲದೇ ಎಕ್ಸೋಕ್ರೈನ್ ಇನ್ಸಫಿಷಿಯನ್ಸಿ, ಎಂಡೋಕ್ರೈನ್ ಇನ್ಸಫಿಷಿಯನ್ಸಿ ಹೇಳ್ತೀವಿ. ಎಕ್ಸೋಕ್ರೈನ್ ಅಂದರೆ ಡೈಜೆಸ್ಟಿವ್ ಎಂಜೈಮ್ಸ್ ಕಮ್ಮಿಯಾಗಿ ಮ್ಯಾಲ್ಅಬ್ಸಾರ್ಪ್ಷನ್ ಆಗುತ್ತೆ, ಅಂದರೆ ಸರಿಯಾಗಿ ತಿಂದ ಆಹಾರ ಜೀರ್ಣ ಆಗಲ್ಲ. ಎಂಡೋಕ್ರೈನ್ ಇನ್ಸಫಿಷಿಯನ್ಸಿಯಲ್ಲಿ ಪ್ಯಾಂಕ್ರಿಯಾಸಲ್ಲಿರುವ ಬೀಟಾ ಸೆಲ್ಸ್ ಅಥವಾ ಐಲೆಟ್ ಆಫ್ ಲ್ಯಾಂಗರ್ ಅಂತಂತ ಹೇಳ್ತೀವಿ, ಇದು ಡ್ಯಾಮೇಜ್ ಆಗಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಈ ಡೈಜೆಷನ್ ಪ್ರಾಬ್ಲಮ್ ಇರೋದ್ರಿಂದ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಬರುತ್ತೆ, ಫ್ಯಾಟ್ ಡೆಫಿಷಿಯನ್ಸಿ ಆಗುತ್ತೆ, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಡೆಫಿಷಿಯನ್ಸಿ ಅಂದರೆ ADEK ಈ ವಿಟಮಿನ್ ಡೆಫಿಷಿಯನ್ಸಿ ಕೂಡ ಆಗುತ್ತೆ. ಇದರಿಂದ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಕೂಡ ಬರ್ಬೋದು. ಹಾಗಾಗಿ ಯಾರ್ಯಾರು ಮದ್ಯಪಾನದ ಚಟ ಇರುತ್ತೆ ಅವರಿಗೆ ಸಡನ್ನಾಗಿ ಸಿವಿಯರಾಗಿ ಅಬ್ಡಮನ್ ಪೇನ್ ಅಂದರೆ ಹೊಟ್ಟೆ ನೋವು ಬರ್ತಾಯಿದ್ದು, ವಾಂತಿ ಸಂಕಟ ಎಲ್ಲ ಇದ್ದರೆ ತಕ್ಷಣ ನಿಮ್ಮ ಹತ್ತಿರ ಇರುವ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅವ್ರ ಹತ್ರ ಹೋದರೆ ಅವರು ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇಷ್ಟು ಹೇಳಿ ಇಂದಿನ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.